ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದೆ. ಟೈಮ್ ಆಗಲೇ 11 ಗಂಟೆ ಆಗ್ತಾಯಿದೆ. ಇನ್ನೂ ನಾಷ್ಟ ಮಾಡಿಲ್ಲ ನಾನು. ಶನಿವಾರದಿಂದ ಬರೀ ಕೆಲಸನೇ ಆಗೋಯ್ತು. ಒಂದು ವೀಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ ನನಗೆ, ಅಷ್ಟು ಕೆಲಸ ಆಗೋಯ್ತು. ಸೊ ಸ್ಟಿಚ್ಚಿಂಗ್ ಕೆಲಸ ಎಲ್ಲ ಮುಗೀತು. ಕೊಡೋರಿಗೆಲ್ಲನೂ ಹೊಲ್ದು ಎಲ್ಲ ಕೊಟ್ಟಾಯಿತು. ಇನ್ನೇನಿದ್ರು ಊರಿಂದ ಬಂದಮೇಲೆ ಅಷ್ಟೇ ಹೊಲ್ಕೊಳ್ಳೋದಿರೋದು. ಹಂಗಾಗಿ 3-4 ದಿನ ಶನಿವಾರದಿಂದನೂ ನಾನು ಯಾವ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಕೆಲಸನೂ ಇದ್ದಿದ್ದರಿಂದ, ಆಮೇಲೆ ಜೊತೆಗೆ ಮಳೆ ಬೇರೆ ಬಿಟ್ಟೇ ಇಲ್ಲ. 4 ದಿನದಿಂದ ಹೊರಗಡೆ ಹೋಗೋಕ್ಕೂ ಬಿಟ್ಟಿಲ್ಲ ಮಳೆ. ಸೊ ಹಾಗಾಗಿ ಯಾವ ವೀಡಿಯೋನೂ ಮಾಡ್ಕೊಳ್ಳೋಕ್ಕೂ ನಂಗೆ ಟೈಮೇ ಇರಲಿಲ್ಲ. ಸೊ ಹಂಗಾಗಿ ನಾನು ಯಾವ ವೀಡಿಯೋನೂ ಮಾಡ್ಕೊಳ್ಳೇ ಇಲ್ಲ. ಹೆಂಗೋ ಕೊಡೋರ್ದೆಲ್ಲ ಮುಗಿಸ್ದೆ. ನನ್ನ ಮಗ ಕಾಲೇಜ್ಗೆ ಹೋಗಿದ್ದಾನೆ, ಬರ್ತಾನೆ ಇವಾಗ. ಇವತ್ತು ಲಾಸ್ಟು. ಇನ್ನು 1 ವಾರ 15 ದಿನ ರಜೆ ಇರುತ್ತೆ ಅವನಿಗೆ. ಇವತ್ತೊಂದು ದಿನ ಹೋದರೆ ಮುಗೀತು ಅವನದು ಕಾಲೇಜ್ದು. ಇನ್ನೇನು ಎಕ್ಸಾಮಿಗೆ ಮುಗೀತು, ಹಾಗಾಗಿ ರಜೆ ಕೊಡ್ತಾರೆ ಅವನಿಗೆ. ಬರ್ತಾನೆ ಅವನು. ಸೊ ಇವಾಗ ನಾಷ್ಟ ಮಾಡೋಣ ಅಂತಂದು ಹೇಳ್ಬಿಟ್ಟು ಪಲಾವ್ ಮಾಡಿದ್ದೀನಿ. ಅವನು ಬರ್ತಾನೆ. ಒಂದು 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದ. ಸೊ ಅದಕ್ಕೆ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ, ತಣ್ಣಗಾಗೋಗುತ್ತೆ ಅವ್ನು ಬರೋ ಅಷ್ಟರಲ್ಲಿ ಅಂತಂದೇಳಿ. ನಮ್ಮ ಮನೆಯವ್ರು ಎತ್ಕೊಂಡು ಹೋದ್ರಲ್ಲ, ಅವ್ರು ಹೋದ್ಮೇಲೆ ತಣ್ಣಗಾಗ್ಬಿಡುತ್ತೆ ನಾವು ತಿನ್ನೋ ಅಷ್ಟರಲ್ಲಿ ಅಂತ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೆ. ಮದುವೆಗೆ ಹೋಗಬೇಕಾಗಿತ್ತು ನಾನು. ನಿನ್ನೆ ಅರ್ಶಿನ ಶಾಸ್ತ್ರ ಎಲ್ಲ ಇತ್ತು. ನಮ್ಮ ಮನೆ ಮದುವೆಗೆ ನನಗೆ ಹೋಗೋಕ್ಕಾಗಲಿಲ್ಲ. ಸೊ ಕೆಲಸ ಬೇರೆ ಜಾಸ್ತಿ ಇದ್ದಿದ್ದರಿಂದ ನನಗೆ ಹೋಗೋಕ್ಕಾಗಲಿಲ್ಲ. 4-5 ದಿನ ಬಟ್ಟೆ ಬೇರೆ ತೊಳೆದಿರಲಿಲ್ಲಲ್ಲ, ಸಖತ್ತು ಬಟ್ಟೆಗಳಿತ್ತು. ಬೆಳಗ್ಗೆ 5:15ಗೆ ಎದ್ಬಿಟ್ಟು ನಾನು ಪಲಾವೆಲ್ಲ ಮಾಡಿಟ್ಬಿಟ್ಟು ಬಟ್ಟೆ ಎಲ್ಲ ತೊಳೆಯೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಇವತ್ತು ಹೆಂಗೋ ಸ್ವಲ್ಪ ಬಿಸಿಲಿದೆ, ಅದೇ ಬಟ್ಟೆ ಎಲ್ಲ ಜೋಡಿಸ್ಕೊಬೇಕು. ಅವ್ರದ್ದು, ನಂದು, ನನ್ನ ಮಗಂದು ಎಲ್ಲ ಬಟ್ಟೆ ಜೋಡಿಸ್ಕೊಂಡು ಈ ಲಗೇಜ್ ಹೊತ್ಕೊಂಬರೋದೇ ಒಂದು ಇದಾಗ್ಬಿಡುತ್ತೆ ನಮಗೆ. ದೂರ ಬೇರೆ ಅಲ್ಲ ನಮಗೆ ಊರು. ಸೊ ಈ ಲಗೇಜ್ಗಳು ತೊಗೊಂಡೋಗೋದೇ ಒಂದು ಹಿಂಸೆ ಆಗ್ಬಿಡುತ್ತೆ ನಮಗೆ. ಕರೆಂಟ್ ಹೋಯ್ತು. ಸೊ ನೋಡಿ, ಲೈಟ್ ಇದು ಸೆಥೋಸ್ಕೋಪ್ ಥರ ಇದೆ ಇದು. ನೋಡಿ, ಈ ಕಡೆ ಒಂದು ಇದು ಕೊಟ್ಟಿದ್ದಾರೆ, ಆಫು ಆನು. 4-5 ದಿನ ನೈಟೆಲ್ಲ ಕೂತ್ಕೊಂಡು ಬಟ್ಟೆ ಹೊಲಿದ್ನಲ್ಲ, ಅದು ಮಿಷಿನ್ ಹತ್ರ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಹೋಗಿ ಇವಳೇನು ಈ ಥರ ನೈಟೆಲ್ಲ ಹೊಲಿತಾ ಇದ್ದಾಳೆ, ಅದಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಇದು ತೊಗೊಂಡು ಬಂದರು. ಏಕೆಂದರೆ ನಮಗೆ ಚಿಕ್ಕ ಬಲ್ಪ್ ಹಾಕ್ಕೊಂಡಿದ್ದೀವಿ, ಬಟ್ ಆ ಬಲ್ಪು ಬೆಳಕು ನೋಡಿ, ಆ ಬಲ್ಪ್ ಹಾಕಿದ್ದೀವಿ, ಬಟ್ ಅಷ್ಟು ನನಗೆ ಅಲ್ಲಿ ಕತ್ಲಾಗುತ್ತೆ ಹೊಲಿಯೋವಾಗ. ಸೊ ಅದಕ್ಕೆ ನಮ್ಮ ಮನೆಯವರು ನೈಟು ಗೃಹ ಪ್ರವೇಶದ ಬಟ್ಟೆ ಬೇರೆ ತೊಗೊಂಡ್ಬಿಟ್ಟಿದ್ದೆ ನಾನು. ಹಂಗಾಗಿ ನನಗೆ ಈ ಸರಿ ಬಟ್ಟೆದು ಸ್ವಲ್ಪ ಊರಿಗೆ ಹೋಗೋವಾಗ ರಿಸ್ಕ್ ಆಯಿತು. ಅಂದರೆ ಗೊತ್ತಿರಲಿಲ್ವಲ್ಲ ನನಗೂ ಈ ಮದುವೆ ಟೈಮ್ಗೆ ಇವರು ಬಂದು ಕೇಳ್ತಾರೆ ಅಂತ. ಹಂಗಾಗಿ ರಿಸ್ಕ್ ಆಯಿತು. ಅದಕ್ಕೆ ನೈಟ್ 4 ದಿನದಿಂದ ಶನಿವಾರದಿಂದನೂ ಇವತ್ತು ನೋಡಿ, ಇವತ್ತು ಮಂಗಳವಾರ, ಇವತ್ತುವರೆಗೂ ಹೊಲ್ದಿದ್ದೀನಿ. ಅದಕ್ಕೆ ಕತ್ಲಲ್ಲಿ ಹೊಲಿತಾಳೆ ಅಂತಂದು ಹೇಳ್ಬಿಟ್ಟು ಅದು ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ಚೆನ್ನಾಗಿದೆ, ಇದಂಗೆ ಫಿಕ್ಸ್ ಮಾಡ್ಕೊಳ್ಳೋದು ಮಿಷಿನ್ಗೆ. ಚೆನ್ನಾಗಿದೆ ನೋಡಿ, ಈ ಥರ ಇದೆ ಇದು. ಚೆನ್ನಾಗಿದೆ, ಜಾಸ್ತಿ ಬೆಳಕು ಆಗುತ್ತೆ. ಟೈಲರ್ಸ್ಗಳಿಗೆ ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ ಇದು. ನೈಟಲ್ಲಿ ಕೆಲಸ ಮಾಡ್ತೀವಲ್ಲ, ಸೊ ಈ ಥರ ಲೈಟ್ ಇದ್ದರೆ ಚೆನ್ನಾಗಿರುತ್ತೆ. ಈಗ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಹಾಗಾಗಿ ಬಟ್ಟೆ ತೊಳೆದು ಹಾಕಿದ್ದೆ. ಇವಾಗ ನೋಡಿದ್ರೆ ಮತ್ತೆ ಮಳೆ ಜಾಸ್ತಿ ಆಯಿತು ನೋಡಿ. ಅದಕ್ಕೇ ಇಲ್ಲೊಂದು ಹಗ್ಗ ಕಟ್ಬಿಟ್ಟು ಅಡುಗೆ ಮನೆಯಿಂದ ಇಲ್ಲಿಗೆ ಹಾಕಿದ್ದೀನಿ. ಡ್ರೈ ಮಾಡಿದ್ದೆ, ಮಿಷಿನಲ್ಲಿ ಡ್ರೈ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಮೇಲಕ್ಕೆ ಹಾಕಿದೆ, ಮಳೆ ನಿಂತೈತೆ ಅಂತ. ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು, ಅದಕ್ಕೆ ಈ ಥರ ಹಾಕಿದ್ದೀನಿ.
ನೋಡಿ ಪಲಾವ್ ಊಟ ಮಾಡ್ತಾಯಿದ್ದೀನಿ ನಾನು. ನೈಟ್ ನನಗೆ ಕೆಲಸ ಇದ್ದಿದ್ದರಿಂದ ನನ್ನ ಮಗ ಸ್ವಲ್ಪ ತರಕಾರಿ ಎಲ್ಲ ಬಿಡಿಸ್ಕೊಟ್ಟಿದ್ದ. ನೋಡಿ ಎಷ್ಟೆಷ್ಟು ಉದ್ದ ಹಂಗೆ ಹಾಕಿದ್ದಾನೆ. ನನಗೂ ಟೈಮ್ ಇರಲಿಲ್ಲ ಅದೆಲ್ಲ ಬಿಡಿಸ್ಕೊಳ್ಳೋದಕ್ಕೆ. ಅದಕ್ಕೆ ಅವನನ್ನು ಕೇಳಿದ್ದೆ ನೈಟು. ಸರಿ ಆಯಿತು ಅಂದ್ಬಿಟ್ಟು ಅವ್ನು ನೈಟು ಬಿಡಿಸ್ಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದ. ಬೆಳಗ್ಗೆ 5:30ಗೆ ಅಷ್ಟೊತ್ತಿಗೆ ಆಗೋಲ್ಲ ಅಂತಂದು ಹೇಳ್ಬಿಟ್ಟು ಎಲ್ಲ ಬಿಡಿಸ್ಕೊಟ್ಟ. ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಮಾಡಿದೆ. ಇವಾಗ ನೋಡ್ತಾ ಇದ್ದೀನಿ ಅಷ್ಟಿಷ್ಟು ಉದ್ದ ಹಂಗೆ ಹಾಕಿದ್ದಾನೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಊರಿಗೆ ಹೋಗೋದಕ್ಕೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.